ಸ್ವಲ್ಪ ಓದಿದ್ರೆ ಸಾಕು, ಲೈಫ್ ಸೆಟಲ್ ಆಗುತ್ತೆ, ಒಂದು ಡಿಗ್ರಿ ಸಿಕ್ಕಿದ್ರೆ ಸಾಕು, ಮುಂದೆ ಜಾಬ್ ಆಟೋಮೆಟಿಕ್ ಆಗಿ ಸಿಗುತ್ತೆ ಅಂತ ನಿಮಗೆ ಯಾವಾಗಲಾದರೂ ಅನಿಸುತ್ತಾ? ನಮ್ಮ ಮನೆಯಲ್ಲಿ, ನಮ್ಮ ಸೊಸೈಟಿಯಲ್ಲಿ, ಎಲ್ಲರ ತಲೆಯಲ್ಲಿ ಒಂದೇ ಒಂದು ಫಾರ್ಮುಲಾ ಸೆಟ್ ಆಗಿದೆ: ಓದಿ, ಡಿಗ್ರಿ ತಗೊಳ್ಳಿ, ಜಾಬ್ ಸಿಗುತ್ತೆ, ಸೆಟ್ಲ್ ಆಗ್ತೀರಾ ಅಂತ. ಆದರೆ ಬಹಳ ಜನರಿಗೆ ಗೊತ್ತಿಲ್ಲ, ಇವತ್ತಿನ ರಿಯಾಲಿಟಿ ಕಂಪ್ಲೀಟ್ ಆಗಿ ಬೇರೆ ಆಗಿದೆ. ನಮಗೆ ಕೇಳೋಕ್ಕೆ ಶಾಕ್ ಆಗ್ಬೋದು, ಆದರೆ 2024ರಲ್ಲಿ ಭಾರತದಲ್ಲಿ 83% ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ ಜಾಬ್ ಆಫರ್ಸೇ ಸಿಕ್ಕಿಲ್ಲ. 4 ವರ್ಷ 10ರಿಂದ 15 ಲಕ್ಷ ಹಣ ಹಾಕಿ ಕೊನೆಯಲ್ಲಿ ರಿಸಲ್ಟ್ ಏನೂ ಇಲ್ಲ. ಇದು ಕೇಳಿದಾಗ ನಿಮಗೆ ಒಂದು ಡೌಟ್ ಬಂದಿರಬಹುದು, ನಮ್ಮ ಫ್ಯೂಚರ್ ಏನಾಗುತ್ತೆ ಅಂತ. ಇನ್ನೊಂದು ಶಾಕಿಂಗ್ ಪಾಯಿಂಟ್ ಏನು ಗೊತ್ತಾ? ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಟೆಕ್ನಾಲಜಿ ಅನ್ನೋ ಟಾಪ್ ಇನ್ಸ್ಟಿಟ್ಯೂಟ್ಸಲ್ಲೇ 38% ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಆಗಿಲ್ಲ. 2021ರಲ್ಲಿ ಇದು 19% ಇತ್ತು. 3 ವರ್ಷದಲ್ಲಿ ಡಬಲ್ ಆಗಿದೆ. ಜಸ್ಟ್ ಥಿಂಕ್ ಮಾಡಿ, ಇಂಡಿಯಾದಲ್ಲಿ ಬೆಸ್ಟ್ ಮೈಂಡ್ಸ್ ಅಂತ ಹೇಳೋ ಲೆವೆಲಲ್ಲಿ ಇದ್ದವ್ರಿಗೂ ಜಾಬ್ ಇಲ್ಲ ಅಂದರೆ ಕಾಮನ್ ಕಾಲೇಜಸಲ್ಲಿ ಓದಿದವರ ಸಿಚುವೇಶನ್ ಏನು? ನಿಮ್ಮ ಜೀವನದಲ್ಲಿ ಇದು ಆಗಿದೆಯಾ? ಅಥವಾ ನಿಮ್ಮ ಸುತ್ತಮುತ್ತ ಯಾರಾದರೂ ಡಿಗ್ರಿ ಮುಗಿಸಿ ಸ್ಟ್ರಗಲ್ ಮಾಡ್ತಾ ಇದ್ದಾರಾ? ಕಾಮೆಂಟಲ್ಲಿ ತಿಳಿಸಿ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಸಿಚುವೇಶನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಪೇರೆಂಟ್ಸ್ ನಿಮ್ಮ ಫ್ಯೂಚರ್ಗೋಸ್ಕರ ಪ್ರಾಪರ್ಟಿನ ಇಕ್ಕಿ ಲೋನ್ ತಗೊಂಡಿದ್ದಾರೆ. ನಿಮಗೆ ಓದೋಕ್ಕೆ 10ರಿಂದ 15 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಒಂದೇ ನಂಬಿಕೆ, ನನ್ನ ಮಗ ಓದಿದ್ರೆ ಸೆಟ್ಲ್ ಆಗ್ತಾನೆ ಅಂತ. ಇದು ಅವ್ರ ತಪ್ಪಲ್ಲ. ಯಾಕೆ ಗೊತ್ತಾ? ಅವ್ರ ಕಾಲದಲ್ಲಿ ಅದು ನಿಜ ಆಗಿತ್ತು. 1990ಸಲ್ಲಿ ಇಂಡಿಯಾದಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ 300ರಿಂದ 400 ಇತ್ತು. ಇವತ್ತು 3000+ ಕಾಲೇಜಸ್ ಇದೆ. ಅಂದರೆ ಸಪ್ಲೈ 10ರಿಂದ 15 ಪಟ್ಟು ಹೆಚ್ಚಾಗಿದೆ, ಆದರೆ ಜಾಬ್ಸ್ ಮಾತ್ರ ಹೆಚ್ಚಾಗಿಲ್ಲ. ಇದು ಒಂದು ಸಿಂಪಲ್ ಡಿಮ್ಯಾಂಡ್ ಸಪ್ಲೈ ಗೇಮ್. ಸಪ್ಲೈ ಇನ್ಫಿನಿಟ್ ಆಗಿದೆ, ಡಿಮ್ಯಾಂಡ್ ಸೇಮ್ ಇದೆ. ಆದ್ದರಿಂದ ಕಾಂಪಿಟೇಷನ್ ಸ್ಕೈ ಹೈ ಆಗಿದೆ. ಮೊದಲು 1000 ಜನ ಕಾಂಪೀಟ್ ಮಾಡ್ತಿದ್ರು, ಇವಾಗ 15 ಲಕ್ಷ ಗ್ರ್ಯಾಜುಯೇಟ್ ಸೇಮ್ ಜಾಬ್ಗೆ ಕಾಂಪೀಟ್ ಮಾಡ್ತಿದ್ದಾರೆ. ಇಲ್ಲಿ ರಿಯಲ್ ಪ್ರಾಬ್ಲಮ್ ಡಿಗ್ರಿ ಅಲ್ಲ, ಓವರ್ ಕ್ರೌಡಿಂಗ್. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನೀವು ಯೋಚಿಸ್ತೀರಾ, ಡಿಗ್ರಿ ಇದ್ದರೆ ಅಟ್ಲೀಸ್ಟ್ ರೆಸ್ಪೆಕ್ಟ್ ಸಿಗುತ್ತೆ ಅಂತ. ಆದರೆ ರಿಯಾಲಿಟಿ ಏನು ಗೊತ್ತಾ? ಗ್ರ್ಯಾಜುಯೇಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇಲ್ಲಿಟರೇಟ್ ಎಂಪ್ಲಾಯ್ಮೆಂಟ್ ರೇಟ್ಗಿಂತ 9 ಪಟ್ಟು ಹೆಚ್ಚು ಇದೆ. ಅಂದರೆ ಓದಿಲ್ಲದೆ ಇರೋರು ಕೆಲಸ ಮಾಡ್ತಿದ್ದಾರೆ, ಓದಿರೋರು ಜಾಬ್ ಇಲ್ಲದೆ ಕೂತಿದ್ದಾರೆ. ಯಾಕಂದರೆ ಓದದೇ ಇರೋರು ಯಾವ ಕೆಲಸ ಆದರೂ ಮಾಡ್ತಾರೆ. ಗ್ರ್ಯಾಜುಯೇಟ್ಸ್ಗೆ ಸ್ಟೇಟಸ್ ಬೇಕು, ನನ್ನ ಡಿಗ್ರಿಗೆ ಮ್ಯಾಚ್ ಆಗೋ ಜಾಬ್ ಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಆ ಜಾಬ್ಸ್ ಎಲ್ಲೂ ಅವೈಲೇಬಲ್ ಇಲ್ಲ. ಇದು ಕೇಳಿದಾಗ ನಿಮಗೆ ಶಾಕ್ ಆಗ್ಬೋದು, ಆದರೆ ಇದು ಫ್ಯಾಕ್ಟ್. ಇವಾಗ ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡೋಣ. ನೀವು 15 ಲಕ್ಷ ಫೀಸ್ ಕೊಟ್ಟು ಡಿಗ್ರಿ ಮಾಡಿದ್ರಿ ಅಂತ ಅಸ್ಯೂಮ್ ಮಾಡೋಣ. ಆವ್ರೇಜ್ ಸ್ಟಾರ್ಟಿಂಗ್ ಸ್ಯಾಲರಿ 3 ಲಕ್ಷ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ರಿಕವರ್ ಮಾಡೋಕ್ಕೆ 5 ವರ್ಷ ಬೇಕು. ಅದು ನಿಮ್ಮ ಮೇಲೆ ನೀವು ₹1 ಕೂಡ ಖರ್ಚು ಮಾಡದೆ ಸೇವ್ ಮಾಡಿದ್ರೆ ಮಾತ್ರ ಸಾಧ್ಯ. ಪ್ರಾಕ್ಟಿಕಲಿ ಅದು ಇಂಪಾಸಿಬಲ್. ಇನ್ನೊಂದು ಕಡೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೇಟಾ ಏನು ಹೇಳುತ್ತೆ ಅಂದರೆ, ಎಜುಕೇಷನ್ ಲೋನ್ಸ್ 1.17 ಲಕ್ಷ ಕೋಟಿ ಪ್ರತಿ ವರ್ಷ 23% ಹೆಚ್ಚಾಗ್ತಿದೆ. ಪೇರೆಂಟ್ಸ್ ಲೋನ್ ತೆಗೆದುಕೊಳ್ತಿದ್ದಾರೆ, ಬಟ್ ರಿಟರ್ನ್ ಅನ್ಎಂಪ್ಲಾಯ್ಮೆಂಟ್. ಜಸ್ಟ್ ಥಿಂಕ್ ಮಾಡಿ, ಇದು ಇನ್ವೆಸ್ಟ್ಮೆಂಟಾ ಅಥವಾ ರಿಸ್ಕಾ? ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇನ್ ಕೇಸ್ ನೀವು ಇದ್ದಾಗ ನಿಮ್ಮ ಫ್ಯಾಮಿಲಿ ಫಿನಾನ್ಷಿಯಲ್ ಸಿಚುಯೇಷನ್ ಸ್ಟ್ರಾಂಗ್ ಇರಲಿಲ್ಲ, ನಿಮಗೆ ಗೊತ್ತಿರುತ್ತೆ ಮನಿ ಅರ್ನ್ ಮಾಡಬೇಕು ಅಂತ. ನಿಮ್ಮ ಕಸಿನ್ ಇಂಜಿನಿಯರಿಂಗ್ ಮಾಡ್ತಾನೆ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಇಂಜಿನಿಯರಿಂಗ್ ಅಂದರೆ ಸಕ್ಸಸ್ ಅಂತ. ನೀವು ಕೂಡ ಅದೇ ನಂಬಿಕೆಯಲ್ಲಿ ಇಂಜಿನಿಯರಿಂಗ್ ಜಾಯ್ನ್ ಆಗ್ತೀರಾ. ಆದರೆ ಕಾಲೇಜ್ಗೆ ಹೋದ್ಮೇಲೆ ರಿಯಲೈಸೇಷನ್ ಆಗುತ್ತೆ, ಕೋಡಿಂಗ್ ನಿಮಗೆ ಇಂಟ್ರೆಸ್ಟ್ ಇಲ್ಲ, ಅರ್ಥ ಆಗ್ತಿಲ್ಲ ಅಂತ. ಅಲ್ಲಿ ಒಂದು ದೊಡ್ಡ ಸತ್ಯ ನಿಮಗೆ ಗೊತ್ತಾಯಿತು, ಇದು ನನ್ನ ಪಾತ್ ಅಲ್ಲ ಅಂತ. ಆ ಸಮಯದಲ್ಲಿ ನೀವು ಒಂದು ಡಿಸಿಷನ್ ತಗೊಳ್ತೀರಾ, ನಾನು ಕ್ರೌಡ್ನ ಫಾಲೋ ಮಾಡೋದು ಬೇಡ, ಸ್ಕಿಲ್ ಬಿಲ್ಡ್ ಮಾಡಬೇಕು. ಸೊ ಇಂಟರ್ನ್ಶಿಪ್ನ ಶುರು ಮಾಡ್ತೀರಾ, ಮಾರ್ಕೆಟಿಂಗ್, ಸೇಲ್ಸ್, ನೆಟ್ವರ್ಕ್ ಬಿಲ್ಡ್ ಮಾಡ್ತೀರಾ, ಫ್ರೀಯಾಗಿ ಕೆಲಸ ಮಾಡ್ತೀರಾ. ಸೊ ಎಕ್ಸ್ಪೀರಿಯನ್ಸ್ ಸಿಕ್ತು, ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ಇಲ್ಲಿ ಒಂದು ಇಂಪಾರ್ಟೆಂಟ್ ಆದ ವಿಷಯ, ಕನೆಕ್ಷನ್ಸ್. ನೀವು ಅಬ್ಸರ್ವ್ ಮಾಡಿರಲ್ಲ, ಆದರೆ ಜಾಬ್ಸ್ ಅಪ್ಲೈ ಮಾಡಿ ಸಿಗೋದಕ್ಕಿಂತ ನೆಟ್ವರ್ಕ್ ಮೂಲಕ ಆಪರ್ಚುನಿಟೀಸ್ ಬರುತ್ತೆ. ಸೊ ನೀವು ಜಾಬ್ಗೆ ಅಪ್ಲೈ ಮಾಡದೆ ಆಪರ್ಚುನಿಟೀಸ್ ಸಿಗುತ್ತೆ, ಯಾಕಂದರೆ ನೀವು ವ್ಯಾಲ್ಯೂನ ಕ್ರಿಯೇಟ್ ಮಾಡಿದ್ದೀರಾ. ಇದು ಕೇಳಿದಾಗ ನಿಮಗೆ ಒಂದು ಡೌಟ್ ಬರುತ್ತೆ, ವ್ಯಾಲ್ಯೂ ಅಂದರೆ ಏನು? ಸಿಂಪಲ್ ಆಗಿ ಹೇಳ್ತೀನಿ, ಕಂಪನಿಗೆ ರೆವಿನ್ಯೂ, ಗ್ರೋತ್, ಪ್ರಾಫಿಟ್ ಬೇಕು. ನೀವು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಅದಕ್ಕೆ ಹೆಲ್ಪ್ ಮಾಡಿದ್ರೆ ಯು ಆರ್ ವ್ಯಾಲ್ಯೂಯಬಲ್. ಡೈರೆಕ್ಟ್ ವ್ಯಾಲ್ಯೂ ಅಂದರೆ ಸೇಲ್ಸ್ ಮಾಡೋದು, ಕಸ್ಟಮರ್ಸ್ನ ತರೋದು, ರೆವಿನ್ಯೂ ಜನರೇಟ್ ಮಾಡೋದು. ಇಂಡೈರೆಕ್ಟ್ ವ್ಯಾಲ್ಯೂ ಅಂದರೆ ಮಾರ್ಕೆಟಿಂಗ್, ಡಿಸೈನ್, ಹೈರಿಂಗ್, ಆಟೋಮೇಷನ್, ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡೋದು.
ಇಲ್ಲಿ ಒಂದು ಫಾರ್ಮುಲಾ ಇದೆ, ತುಂಬ ಸಿಂಪಲ್. ಇನ್ಕಮ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಯು ಆ್ಯಡ್ ಇನ್ ಪೀಪಲ್ಸ್ ಲೈಫ್. ಈ ಫಾರ್ಮುಲಾ ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಡಾಕ್ಟರ್ ಬ್ರೋ ಇನ್ಫಾರ್ಮೇಷನ್ ಆ್ಯಂಡ್ ಟ್ರಾವೆಲ್ ಸ್ಕಿಲ್ಲಿಂದ ವ್ಯಾಲ್ಯೂನ ಕ್ರಿಯೇಟ್ ಮಾಡಿದ್ರು. ಇನ್ನು ಕೆಲವರು ಎಂಟರ್ಟೈನ್ಮೆಂಟ್ ಮಾಡೋದ್ರ ಮೂಲಕ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾರೆ. ಇವರ ಸಕ್ಸಸ್ ಡಿಗ್ರಿಯಿಂದ ಅಲ್ಲ, ಸ್ಕಿಲ್ ಮತ್ತು ವ್ಯಾಲ್ಯೂಯಿಂದ ಆಗಿರೋದು. ಇದು ಥಿಯರಿ ಅಲ್ಲ, ರಿಯಾಲಿಟಿ. ನೀವಿನ್ನೂ ಈ ವಿಡಿಯೋನ ನೋಡ್ತಿದ್ರೆ ಖಂಡಿತ ನಿಮಗೆ ಈ ವಿಡಿಯೋ ವ್ಯಾಲ್ಯೂಯಬಲ್ ಆಗಿರುತ್ತೆ. ಸೊ ಪುಷ್ಪ ಪ್ರಸಂಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ, ಸೊ ದ್ಯಾಟ್ ಈ ವಿಡಿಯೋ ತುಂಬ ಜನರಿಗೆ ರೀಚ್ ಆಗುತ್ತೆ. ಇವಾಗ ಬಿಗ್ಗೆಸ್ಟ್ ಮೈಂಡ್ಸೆಟ್ ಶಿಫ್ಟ್ ಏನು ಗೊತ್ತಾ? ಓಲ್ಡ್ ಫಾರ್ಮುಲಾ ವರ್ಸಸ್ ನ್ಯೂ ಫಾರ್ಮುಲಾ. ಅವಾಗಿನ ಲೈಫ್ ಹೇಗಿತ್ತಂದರೆ ಮಾರ್ಕ್, ಕಾಲೇಜ್, ಡಿಗ್ರಿ, ಜಾಬ್, ಲೈಫ್ ಸೆಟಲ್. ಇವಾಗಿನ ಲೈಫ್ ಸ್ಕಿಲ್ಸ್, ಪ್ರೂಫ್, ವ್ಯಾಲ್ಯೂ, ಇನ್ಕಮ್, ಫ್ರೀಡಮ್. ಇಲ್ಲಿ ಪ್ರೂಫ್ ಅನ್ನೋ ವರ್ಡ್ ತುಂಬ ಪವರ್ಫುಲ್. ನೀವು ಹೇಳೋದ್ರಿಂದ ವ್ಯಾಲ್ಯೂ ಬರೋದಿಲ್ಲ, ನೀವು ತೋರಿಸಿದ್ರೆ ಮಾತ್ರ ವ್ಯಾಲ್ಯೂ ಬರುತ್ತೆ. ಅದಕ್ಕೋಸ್ಕರ ಪೋರ್ಟ್ಫೋಲಿಯೋ ಇಂಪಾರ್ಟೆಂಟ್. ನಿಮ್ಮ ಕೆಲಸನೇ ನಿಮ್ಮ ರೆಸ್ಯೂಮ್. ಇವಾಗ ಪ್ರಾಕ್ಟಿಕಲಾಗಿ ಹೇಗೆ ಸ್ಟಾರ್ಟ್ ಮಾಡಬೇಕು? ಒಂದು ಸ್ಕಿಲ್ನ ಚೂಸ್ ಮಾಡಿ. ವಿಡಿಯೋ ಎಡಿಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಕೋಡಿಂಗ್, ಡಿಸೈನ್, ಏನಾದರೂ ಒಂದು. ಯೂಟ್ಯೂಬಲ್ಲಿ ಫ್ರೀ ರಿಸೋರ್ಸಸ್ ಇವೆ. 1-2 ಗಂಟೆ ಡೈಲಿ ಇನ್ವೆಸ್ಟ್ ಮಾಡಿ. ಮೊದಲ ಗೋಲ್ ಏನು? 10,000 ಅರ್ನ್ ಮಾಡೋದು. ಫಸ್ಟ್ ಅರ್ನಿಂಗ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ. ಆಮೇಲೆ ಸ್ಪೆಷಲೈಸೇಷನ್, ಜನರಲ್ ಸ್ಕಿಲ್ ಅಲ್ಲ, ನಿಶ್ ಸ್ಕಿಲ್. ಎಕ್ಸಾಂಪಲ್, ಯೂಟ್ಯೂಬ್ ವಿಡಿಯೋ ಎಡಿಟರ್ ಆಗಬೇಕು. ಆಮೇಲೆ ಸ್ಕೇಲಿಂಗ್, ಫ್ರೀಲ್ಯಾನ್ಸಿಂಗ್, ಏಜೆನ್ಸಿ, ಬಿಸ್ನೆಸ್. ಇಲ್ಲಿ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಗೊತ್ತಾ? ಜನ ಶುರು ಮಾಡ್ತಾರೆ ಬಟ್ ಕನ್ಸಿಸ್ಟೆನ್ಸಿ ಇರಲ್ಲ. ಒಂದು ಜೋಕ್ ಹೇಳ್ತೀನಿ. ಜಿಮ್ಗೆ ಜಾಯ್ನ್ ಆಗಿ 3 ದಿನ ಹೋಗಿ ಮಿರರಲ್ಲಿ 6 ಪ್ಯಾಕ್ ಹುಡುಕೋದು ಹೇಗೋ, ಸ್ಕಿಲ್ ಲರ್ನಿಂಗ್ ಕೂಡ ಹಾಗೆ ಆಗಬಾರ್ದು. ಪೇಷನ್ಸ್ ಬೇಕು. ನಿಮಗೊಂದು ಇಂಪಾರ್ಟೆಂಟ್ ಅಡ್ವೈಸ್. ನೀವು ಆಲ್ರೆಡಿ ಕಾಲೇಜಲ್ಲಿ ಇದ್ದರೆ ಡ್ರಾಪ್ ಔಟ್ ಆಗಬೇಡಿ, ಬಟ್ 70-30% ರೂಲ್ ಫಾಲೋ ಮಾಡಿ. 70% ಸ್ಕಿಲ್ ಬಿಲ್ಡ್ ಮಾಡಬೇಕು, 30% ಎಕ್ಸಾಮ್ಸ್ನ ಪಾಸ್ ಮಾಡಬೇಕು. ಕಾಲೇಜ್ ಫ್ರೆಂಡ್ಸ್ ಫ್ಯೂಚರ್ನ ಫೌಂಡರ್ಸ್ ಆಗ್ಬೋದು. ನೆಟ್ವರ್ಕ್ನ ಬಿಲ್ಡ್ ಮಾಡಿ. ಕೊನೆಗೆ ಒಂದು ಪವರ್ಫುಲ್ ಟ್ರೂತ್, ಡಿಗ್ರಿ ಒಂದು ಪೇಪರ್. ಕಂಪನಿ ಪೇಪರ್ನ ಹೈರ್ ಮಾಡಲ್ಲ, ವ್ಯಾಲ್ಯೂನ ಹೈರ್ ಮಾಡುತ್ತೆ. ನೀವು ಕ್ರೌಡಲ್ಲಿ ಇರೋದು ಈಸಿ, ಬಟ್ ವ್ಯಾಲ್ಯೂಯಬಲ್ ಆಗೋದು ತುಂಬ ಕಷ್ಟ. ಆದರೆ ಒನ್ಸ್ ನೀವು ವ್ಯಾಲ್ಯೂಯಬಲ್ ಆಗಿದ್ದರೆ ಪ್ರಪಂಚ ನಿಮ್ಮನ್ನ ಹುಡುಕುತ್ತೆ. ಇವಾಗ ನಿಮಗೆ 2 ಆಪ್ಷನ್ಸ್ ಇದೆ. ಆಪ್ಷನ್ 1, 4 ವರ್ಷ ಡಿಗ್ರಿ, 15 ಲಕ್ಷ ಇನ್ವೆಸ್ಟ್ಮೆಂಟ್, 83% ರಿಸ್ಕ್. ಆಪ್ಷನ್ 2, ಸ್ಕಿಲ್ ಲರ್ನಿಂಗ್, ಪ್ರೂಫ್ ಬಿಲ್ಡ್ ಮಾಡೋದು, 6 ಮಂತ್ಸಲ್ಲಿ ಅರ್ನಿಂಗ್ ಶುರು ಮಾಡೋದು. ಚಾಯ್ಸ್ ನಿಮ್ಮದು. ಒಂದು ಲಾಸ್ಟ್ ಪ್ರಶ್ನೆ, ನೀವು ನಿಮ್ಮ ಫ್ಯೂಚರ್ನ ಕ್ರೌಡ್ಗೆ ಕೊಡ್ತೀರಾ ಅಥವಾ ನಿಮ್ಮ ಕೈಯಲ್ಲೇ ತೆಗೆದುಕೊಳ್ತೀರಾ? ಕಮೆಂಟ್ ಮಾಡಿ. ಈ ರೀತಿಯ ಇನ್ನಷ್ಟು ವಿಡಿಯೋಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಆಲ್ಸೋ ಹೈಪ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.